ಓಂ ಶಾಂತಿ. ಡೇಟ್ ಆಗಿದೆ 4/12/1985. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಸಂಕಲ್ಪ ಕಿ ಭಾಷಾ ಸರ್ವಶ್ರೇಷ್ಠ ಭಾಷಾ. ಸಂಕಲ್ಪದ ಭಾಷೆ ಸರ್ವಶ್ರೇಷ್ಠ ಭಾಷೆ ಅಂತ ಹೇಳ್ತಾರೆ ಬಾಬಾ. ಸರ್ವ ಸಮರ್ಥ सर्वशक्तिवान शिव बाबा बोले, आज बाप दादा के सामने डबल रूप में डबल सभा लगी हुई है. ಇಂದು ಬಾಪ್ ದಾದಾರವರ ಎದುರುಗಡೆ ಡಬಲ್ ರೂಪದಲ್ಲಿ ಡಬಲ್ ಸಭಾ ನಡೆದಿದೆ ಅಂತ ಹೇಳ್ತಾರೆ ಬಾಬಾ. दोनों ही स्नेही बच्चों की सभा है. ಎರಡೂ ಸ್ನೇಹಿ ಮಕ್ಕಳ ಸಭೆಯಾಗಿದೆ. एक है साकार रूपधारी बच्चे की सभा. ಒಂದು ಸಾಕಾರ ರೂಪಧಾರಿ ಮಕ್ಕಳ ಸಭೆ. दूसरी है आकारी स्नेही स्वरूप बच्चों की सभा. ಎರಡನೇದಾಗಿದೆ ಆಕಾರಿ ಸ್ನೇಹಿ ಸ್ವರೂಪ ಮಕ್ಕಳ ಸಭೆ. ಯಾವ್ಯಾವ ಎರಡು ಸಭೆ ಅಂತ ಹೇಳ್ತಾರೆ ಬಾಬಾ? ಸಾಕಾರ ಮಕ್ಕಳ ಸಭೆ ಮತ್ತು ಆಕಾರಿ ಮಕ್ಕಳ ಸಭೆ ಎರಡು ನಡೆದಿತ್ತು. बाबा ಹೇಳ್ತಾರೆ, स्नेह के सागर बाप से मिलन मनाने के लिए चारों ओर के आकार रूपधारी बच्चे अपने स्नेह को बाप दादा के आगे प्रत्यक्ष कर रहे हैं. ಬಾಬಾ ಹೇಳ್ತಾರೆ, ಸ್ನೇಹದ ಸಾಗರ ತಂದೆಯಿಂದ ಮಿಲನ್ ಮಾಡುವುದಕ್ಕೋಸ್ಕರ ನಾಲ್ಕು ಕಡೆಯಿಂದ ಆಕಾರ ರೂಪಧಾರಿ ಮಕ್ಕಳು ತಮ್ಮ ಸ್ನೇಹವನ್ನು ಬಾಪ್ ದಾದಾರವರ ಎದುರುಗಡೆ ಪ್ರತ್ಯಕ್ಷ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಬಾಬಾ. बाप दादा सभी बच्चों के स्नेह के संकल्प, दिल के भिन्न भिन्न उमंग उत्साह के संकल्प, दिल की भिन्न भिन्न भावनाओं के साथ साथ स्नेह के संबंध के अधिकार से अपने दिल के हालचाल, अपनी भिन्न भिन्न प्रवृत्ति की परिस्थितियों के हालचाल, सेवा के समाचारों का हालचाल, नयनों की भाषा से श्रेष्ठ स्नेह के संकल्पों की भाषा से बाप के आगे स्पष्ट कर रहे हैं. ನೋಡ್ರಿ, ಬಾಬಾ ಹೇಳ್ತಾರೆ, ಬಾಪ್ ದಾದಾ ಎಲ್ಲ ಮಕ್ಕಳ ಸ್ನೇಹದ ಸಂಕಲ್ಪ, ಹೃದಯದ ವಿಭಿನ್ನ ವಿಭಿನ್ನ ಉಮಂಗ ಉತ್ಸಾಹದ ಸಂಕಲ್ಪ, ಹೃದಯದ ಬೇರೆ ಬೇರೆ ಭಾವನೆಗಳು, ಜೊತೆ ಜೊತೆಗೆ ಸ್ನೇಹ ಸಂಬಂಧ ಅಧಿಕಾರದಿಂದ ತಮ್ಮ ಹೃದಯದ ಹಾಲ್ಚಾಲನ್ನು, ತಮ್ಮ ಭಿನ್ನ ಭಿನ್ನ ಪ್ರವೃತ್ತಿಯನ್ನು, ಪರಿಸ್ಥಿತಿಗಳ ಹಾಲ್ಚಾಲನ್ನು, ಸೇವೆಯ ಸಮಾಚಾರದ ವಿಷಯಗಳನ್ನು ನೈನೋಂಕಿ ಭಾಷಾ ಕಣ್ಣಿನ ಭಾಷೆಯಿಂದ, ಶ್ರೇಷ್ಠ ಸ್ನೇಹದ ಸಂಕಲ್ಪದ ಭಾಷೆಯಿಂದ ತಂದೆಯ ಎದುರುಗಡೆ ಸ್ಪಷ್ಟ ಮಾಡ್ತಾ ಇದ್ರು ಮಕ್ಕಳು ಅಂತ ಹೇಳ್ತಾರೆ ಬಾಬಾ. बाप दादा सभी बच्चों की रूह रूहान 3 रूप से सुन रहे हैं. ಎಲ್ಲ ಮಕ್ಕಳು ಬಾಬನ ಜೊತೆ ರೂಹ ರೂಹಾನ್ ಮಾಡ್ತಾ ಇದ್ರು. ಅದಕ್ಕೆ ಹೇಳ್ತಾರೆ ಬಾಬಾ, ಎಲ್ಲ ಮಕ್ಕಳ ರೂಹ ರೂಹಾನ್ ಆತ್ಮಿಕ ವಾರ್ತಾಲಾಪವನ್ನು 3 ರೂಪಗಳಲ್ಲಿ ಕೇಳ್ತಾ ಇದ್ರು ಅಂತ ಹೇಳ್ತಾರೆ ಬಾಬಾ. एक नयनों की भाषा में बोल रहे हैं. ಕೆಲವು ಮಕ್ಕಳು ಬಾಬಾ ಏನು ದೃಷ್ಟಿ ಕೊಡ್ತಿರ್ತಾರಲ್ಲ ಮಿಲನದಲ್ಲಿ, ಆ ಮಿಲನ ದೃಷ್ಟಿನಲ್ಲೇ ಮಕ್ಕಳು ಬಾಬನ ಜೊತೆ ಮಾತಾಡ್ತಿದ್ರು. दूसरा है ಭಾವನಾ ಕಿ ಭಾಷಾ में, ಭಾವನೆಯ ಭಾಷೆಯಲ್ಲಿ ಬಾಬನ ಜೊತೆ ಮಾತಾಡಿದ್ರು. तीसरा ಸಂಕಲ್ಪ ಕಿ ಭಾಷಾ में बोल रहे हैं. ಈ ಹೊರಗಿನ ಬಾಯಿಂದ ಮಾತಾಡ್ದಾನೆ ಸಂಕಲ್ಪಗಳ ಭಾಷೆಯಿಂದ ಮಾತಾಡ್ತಿದ್ರು. ಮುಖ ಕಿ ಭಾಷಾ ತೋ ಕಾಮನ್ ಭಾಷಾ ಹೈ. ಮುಖದ ಭಾಷೆ ಕಾಮನ್ ಇದೆ, ಎಲ್ಲರೂ ಮಾತಾಡ್ತಾರೆ. ಲೇಕಿನ್ ಯಹ 3 ಪ್ರಕಾರ ಕಿ ಭಾಷಾ ರೂಹಾನಿ ಯೋಗಿ ಜೀವನ್ ಕಿ ಭಾಷಾ ಹೈ. ಆದರೆ ಈ 3 ಪ್ರಕಾರದ ಭಾಷೆ ಆತ್ಮಿಕ ಯೋಗಿಗಳ ಜೀವನದ ಭಾಷೆಯಾಗಿದೆ ಅಂತಾರೆ ಬಾಬಾ. जिसको रूहानी बच्चे और रूहानी बाप जानते हैं. ಬಾಬಾ ಹೇಳ್ತಾರೆ, जिसको रूहानी बच्चे, ಯಾರಿಗೆ ಆತ್ಮಿಕ ಮಕ್ಕಳ ಅನುಭವ ಮಾಡ್ತಾರೋ, ಬಾಬಾ ಹೇಳ್ತಾರೆ
ಬಾಪ್ ಜಾನ್ತೆ ಹೇ, ಬಾಬಾ ತಿಳ್ಕೊಂಡಿದ್ದಾರೆ, और अनुभव करते हैं। जितना जितना अंतर्मुखी स्वीट साइलेंस स्वरूप में स्थित होते जाएंगे, उतना इन 3 भाषाओं द्वारा सर्व आत्माओं को अनुभव कराएंगे। ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಅಂತರ್ಮುಖಿ ಆಗ್ತಾ ಹೋಗ್ತೀರಾ, ಒಳಗಡೆ ಪರಮಾತ್ಮನ ನೆನಪು ಮಾಡೋದು, ಸೈಲೆನ್ಸ್ ಸ್ವರೂಪದಲ್ಲಿ ಬರೋದು, ಸ್ಥಿತ ಆಗೋದು ಆಗ್ತಿರೋ, ಆವಾಗ ಈ 3 ಭಾಷೆಗಳ ಮುಖಾಂತರ ಎಲ್ಲ ಆತ್ಮಗಳಿಗೆ ಅನುಭವ ಮಾಡಿಸ್ತೀರಾ ನೀವು ಅಂತಾರೆ ಬಾಬಾ. ಯಹ ಅಲೌಕಿಕ ಭಾಷಾಯೇ ಕಿತನಿ ಶಕ್ತಿಶಾಲಿ ಹೇ. ಇದು ಅಲೌಕಿಕ ಭಾಷೆ. ಯಾವುದು? ದೃಷ್ಟಿಯಿಂದ ಮಾತಾಡೋದು, ಭಾವನೆಯಿಂದ ಮಾತಾಡೋದು, ಸಂಕಲ್ಪದಿಂದ ಮಾತಾಡೋದು. ಇದಕ್ಕೆ ಅಂತರ್ಮುಖಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಇದು ಶಕ್ತಿಶಾಲಿ ಭಾಷೆ ಅಂತ ಹೇಳ್ತಾರೆ ಬಾಬಾ. ಹೊರಗಡೆ ಮಾತಾಡೋದು ಅಷ್ಟು ಶಕ್ತಿಶಾಲಿ ಅನ್ನಿಸ್ಲಿಕ್ಕಿಲ್ಲ, ಈ 3ರಿಂದ ಶಕ್ತಿಶಾಲಿ ಆಗ್ತೀರಾ ಅಂತಾರೆ ಬಾಬಾ. ಮುಖ ಕಿ ಭಾಷಾ ಸುನ್ಕರ್ और ಸುನಾಕರ್ ಮೆಜಾರಿಟಿ ಥಕ್ ಗಯೇ ಹೇ. ಬಾಯಿಯ ಬಾಯಿಯಿಂದ ಹೇಳೋದು ಕೇಳೋದು ಎಲ್ಲ ಹೇಳಿ ಏನಾಗ್ಬಿಟ್ಟಿದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆ. ಮುಖ ಕಿ ಭಾಷಾ ಮೇ ಕಿಸಿ ಭಿ ಬಾತ್ ಕೋ ಸ್ಪಷ್ಟ ಕರ್ನೆ ಮೇ ಸಮಯ ಭಿ ಲಗ್ತಾ ಹೈ. ಬಾಬಾ ಹೇಳ್ತಾರೆ, ಏನಾದರೂ ಸ್ಪಷ್ಟ ಮಾಡಬೇಕು ಅಂತಂದರೆ ಮುಖದ ಭಾಷೆಯ ಮಾತುಗಳಿಂದ ಸ್ಪಷ್ಟ ಮಾಡಿಸೋಕೆ ಸಮಯ ಹಿಡಿತದೆ. ಲೇಕಿನ್ ನಯನೋ ಕಿ ಭಾಷಾ ಇಶಾರಾ ದೇನೆ ಕಿ ಭಾಷಾ ಹೈ. ಆದರೆ ದೃಷ್ಟಿಯ ಭಾಷೆ ಏನಂತ ಹೇಳ್ತಾರೆ, ಇಶಾರ ಮಾಡಿದರೆ ಸಾಕು ಎಲ್ಲ ಸ್ಪಷ್ಟ ಆಗಿಬಿಡ್ತದೆ. ಮನ್ ಕೆ ಭಾವನಾ ಕಿ ಭಾಷಾ ಚेहरे के द्वारा ಭಾವ ರೂಪ ಮೇ ಪ್ರಸಿದ್ಧ ಹೋತಿ ಹೇ. ಮನಸ್ಸಿನ ಒಳಗಡೆ ಭಾಷೆ ಏನಿದೆಯಲ್ಲ ಅದು ಚೆಹರೆಯ ಮುಖಾಂತರ ಭಾವರೂಪದಲ್ಲಿ ಏನಾಗ್ಬಿಡ್ತದೆ, ಪ್ರಸಿದ್ಧಿ ಆಗಿಬಿಡ್ತದೆ. ಚೆಹರೆ ಕಾ ಭಾವ ಮನ್ ಕಿ ಭಾವನಾ ಕೋ ಸಿದ್ಧ ಕರ್ತಾ ಹೈ. ಹೊರಗಿನ ಮುಖದ ಭಾವ ಮನಸ್ಸಿನ ಏನು ಹೇಳ್ತಾರೆ ಬಾಬಾ, ಮನಸ್ಸಿನ ಭಾವನೆಯನ್ನು ಸಿದ್ಧ ಮಾಡುತ್ತೆ ಅಂತ ಹೇಳ್ತಾರೆ ಬಾಬಾ. जैसे कोई भी किसी के सामने जाता है, स्नेह से जाता है, व दुश्मनी से जाता है, व कोई स्वार्थ से जाता है, तो उसके मन का भाव चेहरे से दिखाई देता है. ಬಾಬಾ ಹೇಳ್ತಾರೆ, ಭಲೆ ನೀವು ಹೊರಗಡೆ ನಗ್ಬೋದು, ಹಸನ್ಮುಖಿ ತೋರಿಸ್ಬೋದು, ಆದರೆ ನಿಮ್ಮ ಭಾವನೆಗಳು ನಿಮ್ಮ ಚೆಹರೆಯ ಮುಖಾಂತರ ಇದು ನಿಜವಾದ ನಗು ಇದೆಯೋ ಡೂಪ್ಲಿಕೇಟ್ ನಗು ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಅಂತಾರೆ ಬಾಬಾ. ಕಿಸ್ ಭಾವನಾ ಸೆ ಕೋಯಿ ಆಯಾ ಹೇ ವಹ ನೈನ್ ಚೈನ್ ಬೋಲ್ತೆ ಹೇ. ಕಿಸ್ ಭಾವನಾ ಸೆ, ಯಾವ ಭಾವನೆಯಿಂದ ಯಾರು ಬರ್ತಾರೋ ಅವರ ದೃಷ್ಟಿ ಚೈನ್ ಬೋಲ್ತೆ ಹೇ ಅಂತ ಹೇಳ್ತಾರೆ ಬಾಬಾ. तो भावना की भाषा चेहरे के भाव से जान भी सकते हो. ಬಾಬಾ ಹೇಳ್ತಾರೆ, ಭಾವನೆಯ ಭಾಷೆಯನ್ನು ಈ ಚೆಹರೆಯಿಂದನೇ ನೀವು ತಿಳ್ಕೊಂಡು ಬಿಡ್ತೀರಾ. ಬೋಲ್ ಭಿ ಸಕ್ತೆ ಹೋ, ಹೇಳಬಹುದು. ಐಸೆ ಹಿ ಸಂಕಲ್ಪ ಕಿ ಭಾಷಾ ಯಹ ಭಿ ಬಹುತ್ ಶ್ರೇಷ್ಠ ಭಾಷಾ ಹೈ. ನೀವೇನು ಮಾತಿನ ಭಾಷೆ ಇದೆಯಲ್ಲ ಅದಕ್ಕಿಂತ ಶ್ರೇಷ್ಠ ಭಾಷೆ ಅಂದರೆ ಸಂಕಲ್ಪ ಭಾಷೆ ಅಂತ ಹೇಳ್ತಾರೆ ಬಾಬಾ. ಯಾಕಂದರೆ ಸತ್ಯಯುಗದಲ್ಲಿ ಎಲ್ಲ ಕೆಲಸ ಎದರಿಂದ ನಡೀತದೆ, ಸಂಕಲ್ಪ ಭಾಷೆಯಿಂದ ನಡೀತದೆ. ಕ್ಯೋಂಕಿ ಸಂಕಲ್ಪ ಶಕ್ತಿ ಸಬ್ಸೆ ಶ್ರೇಷ್ಠ ಶಕ್ತಿ ಹೈ. ವಾಚಾಶಕ್ತಿಗಿಂತ ಸಂಕಲ್ಪ ಶಕ್ತಿ ಶ್ರೇಷ್ಠ ಶಕ್ತಿ, ಮೂಲ ಶಕ್ತಿ ಹೈ. ಮೂಲ ಶಕ್ತಿ ಯಾವುದೋ? ಸಂಕಲ್ಪ ಶಕ್ತಿ. ನಾವು ಮಾತಿನಲ್ಲಿ ಬರಬೇಕು ಅಂತಂದರೆ ಮೊದಲೇನಿರಬೇಕು? ಸಂಕಲ್ಪ ಆಗಬೇಕಲ್ಲ. ಸಂಕಲ್ಪ ಆದ್ರೇ ಮಾತಿನಲ್ಲಿ ಬರೋದು. ಅದಕ್ಕೆ ಮೂಲ ಶಕ್ತಿ ಯಾವುದಾಗಿದೆ? ಸಂಕಲ್ಪ ಶಕ್ತಿ. और सबसे तीव्र गति की भाषा यह संकल्प की भाषा. ಇಡೀ ವಿಶ್ವದಲ್ಲಿ ಅತ್ಯಂತ ತೀವ್ರ ಗತಿಯಿಂದ ಹೋಗೋದು ಯಾವುದು? ಸಂಕಲ್ಪ ಶಕ್ತಿ. ಅಷ್ಟು ಸ್ಟ್ರಾಂಗ್ ಇದೆ, ಫಾಸ್ಟ್ ಇರ್ತದೆ. ಬಾಬಾ ಹೇಳ್ತಾರೆ, ಕಿತನಿ ಭಿ ಕೋಯಿ ದೂರ ಹೋ, ಕೋಯಿ ಸಾಧನ ನಹಿ ಹೋ, लेकिन संकल्प की भाषा द्वारा किसी को भी मैसेज दे सकते हो. ಅವರು ಎಷ್ಟಾರೇ ದೂರ ಇರಲಿ, ಪರಂಧಾಮದಲ್ಲಿದ್ರೂ ಏನು ಮಾಡ್ಬೋದು? ಸುದ್ದಿ ಮುಟ್ಟಿಸ್ಬೋದು, ಸಂದೇಶ ಕಳಿಸ್ಬೋದು. ಯಾವುದೇ ಸಾಧನ ಇಲ್ಲದೆ ನಾವೇನು ಮಾಡ್ಬೋದು? ಸಂಕಲ್ಪದ ಭಾಷೆಯ ಮುಖಾಂತರ ಯಾರು ಬೇಕಾದರೂ
ಮೆಸೇಜ್ ಕಳಿಸ್ಬೋದು. ಈಗ ಕಳಿಸ್ಲಿಕ್ಕತ್ತೀವಲ್ಲ ಮೊಬೈಲ್ನಲ್ಲಿ, ಇಡೀ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ನಾವು ಇಲ್ಲೇ ಕೂತ್ಕೊಂಡು ಏನು ಮಾಡ್ತಾ ಇದ್ದೀವಿ, ಇವಾಗ ಮೆಸೇಜ್ ಕಳಿಸ್ತಾ ಇದ್ದೀವಿ. ಆದರೂ ಅದು ಒಂದು ಸಾಧನನೇ ಅಲ್ಲ. ಆ ಸಾಧನ ಬಿಟ್ಟು ಇಲ್ಲೇ ಕೂತ್ಕೊಂಡು ನಾವೇನು ಮಾಡ್ಬೋದು, ಸಂಕಲ್ಪ ಶಕ್ತಿ ಕಳಿಸ್ಬೋದು. ಅಷ್ಟು ಪವರ್ಫುಲ್ ಇದೆ ಸಂಕಲ್ಪ ಶಕ್ತಿ. ಹೇಳ್ತಾರೆ ನೋಡಿ ಬಾಬಾ, अंत में यही संकल्प की भाषा काम में आएगी. ಕೊನೆಗೆ ಯಾವ ಭಾಷೆ ಕೆಲಸ ಮಾಡ್ತದೆ, ಸಂಕಲ್ಪ ಶಕ್ತಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. साइंस के साधन जब फेल हो जाते हैं तो यह साइलेंस का साधन काम में आएगा. ಯಾವಾಗ ಈ ಸೈನ್ಸ್ದು ಸಾಮಾನುಗಳಿದಾವಲ್ಲ, ಮೆಸೇಜ್ ಕಳಿಸೋ ಸಾಮಾನು ಯಾವುದು ಇತ್ತು, ಇಂಟರ್ನೆಟ್ ಅಂತಿದೆ. ಮೊಬೈಲಿಂದ ಮೆಸೇಜ್ ಹೆಂಗೆ ಹೋಗುತ್ತೆ, ಇಂಟರ್ನೆಟ್ ಐತಿ ಅಂತ ಹೋಗುತ್ತೆ. ಇಂಟರ್ನೆಟ್ ಸ್ಯಾಟಲೈಟೇ ಹೋದ್ಮೇಲೆ ಎಲ್ಲ ಮೊಬೈಲ್ಗಳೇನಾಗ್ತವೆ, ಬಂದುಬಿಡ್ತವೆ. ಆವಾಗ ಏನು ಮಾಡಬೇಕಾಗ್ತದೆ, ಈ ಸಂಕಲ್ಪ ಶಕ್ತಿ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಬಾಬಾ. साइलेंस का साधन काम में आएगा, लेकिन कोई भी कनेक्शन जोड़ने के लिए सदा लाइन क्लियर चाहिए. ಬಾಬಾ ಹೇಳ್ತಾರೆ, ಸಂಕಲ್ಪ ಶಕ್ತಿ ಮುಖಾಂತರ ಸಂದೇಶಗಳನ್ನು ಕಳಿಸ್ಬೇಕು ಅಂದರೆ ನಮ್ಮ ಮನಸ್ಸು ಬುದ್ಧಿ ಏನಾಗಿರಬೇಕು, ಕ್ಲಿಯರ್ ಆಗಿರಬೇಕು, ಸ್ವಚ್ಛ ಇದ್ರಷ್ಟೇ ಸಂದೇಶ ಹೋಗ್ತದೆ. जितना जितना एक बाप और उन्हीं द्वारा सुनाई हुई नॉलेज में व उसी नॉलेज द्वारा सेवा में सदा बिजी रहने के अभ्यासी होंगे, उतना श्रेष्ठ संकल्प होने के कारण लाइन क्लियर होगी. ಇಲ್ಲೇ ಕೂತ್ಕೊಂಡು ನಾವು ಎಷ್ಟೋ ದೂರದ ಕಡೆ ಸಂದೇಶ ಕಳಿಸ್ಬೇಕು ಅಂದರೆ ನಮ್ಮ ಬುದ್ಧಿ ಲೈನ್ ಏನಿರಬೇಕು, ಕ್ಲಿಯರ್ ಆಗಬೇಕು. ಬುದ್ಧಿ ಲೈನ್ ಕ್ಲಿಯರ್ ಆಗಿರಬೇಕು ಅಂದರೆ ಏನು ಮಾಡಬೇಕು, ಒಬ್ಬ ತಂದೆ ಮತ್ತು ಆ ತಂದೆಯಿಂದ ಸಿಕ್ಕಂಥ ಕೇಳಿದಂಥ ಜ್ಞಾನವನ್ನು ಆ ಜ್ಞಾನದ ಮುಖಾಂತರ ಸೇವೆಯಲ್ಲಿ ಸದಾ ಬ್ಯುಸಿ ಆಗಿರಬೇಕು, ಅಭ್ಯಾಸ ಮಾಡ್ತಿರಬೇಕು, ಶ್ರೇಷ್ಠ ಸಂಕಲ್ಪ ಮಾಡ್ತಿರಬೇಕು. ಅದರ ಕಾರಣವಾಗಿ ನಮ್ಮ ಲೈನ್ ಏನಿರ್ತದೆ, ಮನಸ್ಸು ಬುದ್ಧಿಯ ಲೈನ್ ಕ್ಲಿಯರ್ ಆಗ್ತದೆ, ಸ್ವಚ್ಛ ಆಗ್ತದೆ. ವ್ಯರ್ಥ ಸಂಕಲ್ಪ ಹಿ ಡಿಸ್ಟರ್ಬೆನ್ಸ್ ಹೈ. ನಮಗೆ ಡಿಸ್ಟರ್ಬೆನ್ಸ್ ಏನಾಗ್ತಿದೆ, ವ್ಯರ್ಥ ಸಂಕಲ್ಪಗಳನ್ನು ಮಾಡ್ತೀವಿ, ಉಪಯೋಗ ಇಲ್ಲಾರ್ದು, ಅವ್ರದ್ದು ಇವ್ರದ್ದು, ಹಂಗಾಯ್ತು ಹಿಂಗಾಯ್ತು ಅದಾಯ್ತು ಇದಾಯ್ತು ಮಾತಾಡ್ತೀವಲ್ಲ, ಅದು ನಮ್ಮ ಲೈನ್ ಕ್ಲಿಯರ್ ಆಗೋಕ್ಕೆ ಬಿಡೋದಿಲ್ಲ ಅಂತಾರೆ ಬಾಬಾ. जितना व्यर्थ समाप्त हो समर्थ संकल्प चलेंगे, उतना संकल्प श्रेष्ठ भाषा इतनी ही स्पष्ट अनुभव करेंगे. ಬಾಬಾ ಹೇಳ್ತಾರೆ, ಎಷ್ಟು ವ್ಯರ್ಥದಿಂದ ಸಮಾಪ್ತಿ ಆಗ್ತೀರಾ, ಸಮರ್ಥ ಸಂಕಲ್ಪಗಳು ನಡೀತಾವೆ, ಅಷ್ಟು ಸಂಕಲ್ಪಗಳು ಶ್ರೇಷ್ಠ ಆಗ್ತವೆ, ಭಾಷಾನು ಸ್ಪಷ್ಟ ಅನುಭವಕ್ಕೆ ಬರ್ತದೆ. ಜೈಸೆ ಮುಖಕ್ಕೆ ಭಾಷಾ ಸೆ ಅನುಭವ ಕರ್ತೆ ಹೋ. ಹೆಂಗೆ ಅನುಭವ ಮಾಡಿ, ಈಗ ನಾನು ಹೇಳ್ತಿದ್ದೀನಲ್ಲ ನಿಮಗೆ, ಎದುರುಗಡೆ ಕೂತಿದ್ದೀವಿ, ಮುಖದ ಹೇಳ್ತಾ ಇದ್ದೀನಿ, ಇಷ್ಟೇ ಸ್ಪಷ್ಟತೆ ಸಂಕಲ್ಪದಲ್ಲಿನೇ ನಿಮಗೆ ಬಂದು ಹೇಳ್ದಂಗೆ ಅನ್ನಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಯಾವಾಗದು ನಮ್ಮ ಬುದ್ಧಿ ಲೈನ್ ಕ್ಲಿಯರ್ ಇರಬೇಕು. संकल्प की भाषा सेकंड में मुख की भाषा से बहुत ज़्यादा किसी को भी अनुभव करा सकते हैं. ಪಾಪ ಹೇಳ್ತಾರೆ, ಮುಖದ ಭಾಷೆಯಿಂದ ಬರೋಕ್ಕಿಂತ ಮುಂಚೆ ನಮ್ಮ ಸಂಕಲ್ಪ ಶಕ್ತಿಗಳು ಟಚ್ ಆಗಿಬಿಡ್ತಾವೆ ಅಂತಾರೆ ಬಾಬಾ. ಮೊದಲು ಹೋಗೋದು ಯಾವುದೋ ಸಂಕಲ್ಪ ಶಕ್ತಿಯ ಮೆಸೇಜ್ ಹೋಗುತ್ತೆ, ಆಮೇಲೆ ಮಾತಿನ ಮೆಸೇಜ್ ಹೋಗ್ತದೆ. ಬಾಬಾ ಹೇಳ್ತಾರೆ, 3 मिनट के भाषण का सार सेकंड में संकल्प की भाषा से अनुभव करा सकते हो. 3 ಮಿನಿಟ್ ಭಾಷೆನಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ. 3 ಮಿನಿಟ್ನಲ್ಲಿ ನೀವೇನೇನು ಹೇಳಬೇಕಂತೀರೋ ಅದು ಸಂಕಲ್ಪ ಶಕ್ತಿಯ ಮುಖಾಂತರ ಒಂದೇ ಸೆಕೆಂಡ್ನಲ್ಲಿ ನೀವೇನು ಮಾಡ್ಬೋದು, ಅನುಭವ ಮಾಡಿಸ್ಬೋದು ಅಂತ ಹೇಳ್ತಾರೆ ಬಾಬಾ. ಸೆಕೆಂಡ್ ಮೇ ಜೀವನ್ ಮುಕ್ತ ಕಾ ಜೋ ಗಾಯನ್ ಹೇ ವಹ ಅನುಭವ ಕರಾ ಸಕ್ತೆ ಹೋ. ಮಾತಿನಲ್ಲಿ ಹೇಳಬೇಕಾದ್ರೆ ಜೀವನ್ ಮುಕ್ತ ಅಂದರೆ ಹಿಂಗೆ, ಮುಕ್ತಿ ಅಂದರೆ ಹಿಂಗೆ, ಹಿಂಗೆ ಅಂತ ಹೇಳ್ಕೊತ ಹೋಗ್ತೀವಿ. ಆದರೆ ಸಂಕಲ್ಪ ಶಕ್ತಿಯ ಮುಖಾಂತರ ಒಂದೇ ಸೆಕೆಂಡ್ನಲ್ಲಿ ನೀವು ಮುಕ್ತಿಯ ಅನುಭವ ಮಾಡಿಸ್ತೀರಾ, ಜೀವನ್ ಮುಕ್ತಿ ಅನುಭವ ಮಾಡಿಸ್ತೀರಾ ಅಂತಾರೆ ಬಾಬಾ. अंतर्मुखी आत्माओं की भाषा यही अलौकिक भाषा है.
ಯಾರು ಅಂತರ್ಮುಖಿ ಆತ್ಮಗಳಿರ್ತಾರೋ ಅವ್ರ ಭಾಷೆ ಏನಾಗಿರ್ತದೆ, अलौकिक ಆಗಿರ್ತದೆ. अभी समय प्रमाण इन तीनों भाषाओं द्वारा सहज सफलता को प्राप्त करेंगे. ಈ ಸಮಯದಲ್ಲಿ ಮೂರು ಭಾಷೆಗಳ ಮುಖಾಂತರ ಸಹಜವಾಗಿ ನೀವು ಸಂಕಲ್ಪ ಪ್ರಾಪ್ತಿ ಮಾಡ್ಕೋತೀರಾ. ಮೆಹನತ್ ಭೀ ಕಮ್, ಸಮಯ ಭೀ ಕಮ್. ಸಂಕಲ್ಪದ ಮುಖಾಂತರ ನಾವು ಹೇಳ್ತಾ ಹೋದರೆ ಪರಿಶ್ರಮನೂ ಕಡಿಮೆ, ಸಮಯನೂ ಕಡಿಮೆ. ಲೇಕಿನ್ ಸಫಲತಾ ಸಹಜ ಹೇ, ಸಫಲತೆ ಭಾಳ ಆಗ್ತದೆ ಅಂತಾರೆ ಬಾಬಾ. ಇಸ್ಲಿಯೇ अब इस रूहानी ಭಾಷಾ के ಅಭ್ಯಾಸಿ ಬನೋ. ಅದರಿಂದ ಈಗ ನೀವು ಏನು ಭಾಷೆ ಮಾಡಬೇಕು, ಇಲ್ಲೇ ಕೂತ್ಕೊಂಡು ಎಲ್ಲರ ಜೋಡಿ ಮಾತಾಡಬೇಕು. ಯಾರಿಗೆ ಜ್ಞಾನ ಹೇಳಬೇಕು, ಇಲ್ಲೇ ಕೂತ್ಕೊಂಡು ಜ್ಞಾನ ಹೇಳಬೇಕು. ಹೇ ಆತ್ಮ, ನೀನು ಶ್ರೇಷ್ಠ ಆತ್ಮ, ನೀನು ಪರಮಾತ್ಮನ ಸಂತಾನ, ನೀನು ದೇಹ ಅಲ್ಲ, ನೀನು ಆತ್ಮ. ನೀನು ಮೊದಲು ಹಿಂಗಿದ್ದಿ, ಈಗ ಹಿಂಗಿದ್ದಿ, ಹಂಗಿದ್ದಿ. ಡೈಲಿ ಒಂದೊಂದು ಪಾಠ ಮಾಡೋದು, ಎಲ್ಲ ಆತ್ಮಗಳನ್ನು ಎದುರು ಕೂರಿಸ್ಕೊಳ್ಳೋದು. ಸಂಕಲ್ಪದಲ್ಲಿ ಆ ಆತ್ಮಗಳಿಗೆ ಏನು ಮಾಡೋದು, ಜ್ಞಾನ ಹೇಳ್ಕೋತ ಹೋಗೋದು. ಅದಕ್ಕೆ ಹೇಳ್ತಾರೆ ಬಾಬಾ, ಅದನ್ನು ಪ್ರಾಕ್ಟೀಸ್ ಮಾಡಿ. ಬಾಬಾ ಹೇಳ್ತಾರೆ, इसलिए अब इस रूहानी भाषा के अभ्यासी बनो. तो आज बाप दादा भी बच्चों के इन तीनों रीति की भाषा सुन रहे हैं. ಬಾಪ್ ದಾದಾ ಇವತ್ತೂ ಕೂಡ ಮಕ್ಕಳ ಮೂರು ರೂಪದ ಭಾಷೆಯನ್ನು ಕೇಳ್ತಾ ಇದ್ರು. और सभी बच्चों को रेस्पॉन्ड दे रहे हैं. ಸಂಕಲ್ಪದಿಂದ ಮಾತಾಡಿದವ್ರಿಗೆ, ದೃಷ್ಟಿಯಿಂದ ಮಾತಾಡಿದವ್ರಿಗೆ, ವಾಣಿಯಿಂದ ಮಾತಾಡಿದವ್ರಿಗೆ ಎಲ್ಲರಿಗೂ ಬಾಬಾ ರೆಸ್ಪಾಂಡ್ ಮಾಡ್ತಾ ಇದ್ರು, ವಾಪಸ್ ಹೇಳ್ತಾ ಇದ್ರು. सभी के अति स्नेह का स्वरूप बाप दादा देख स्नेह को स्नेह के सागर में समा रहे हैं. ಬಾಬಾ ಹೇಳ್ತಾರೆ, ಎಲ್ಲರಿಗೂ ಅತಿ ಸ್ನೇಹದ ಸ್ವರೂಪದಲ್ಲಿ ಬಾಪ್ ದಾದಾ ನೋಡ್ತಾ ಇದ್ರು. ಆ ಸ್ನೇಹವನ್ನು ಸ್ನೇಹದ ಸಾಗರದಲ್ಲಿ ತಮ್ಮಲ್ಲಿ ಸಮಾವೇಶ ಮಾಡ್ಕೋತಿದ್ರು ಎಲ್ಲ ಮಕ್ಕಳನ್ನು. सभी की यादों को सदा के लिए यादगार रूप बनने का श्रेष्ठ वरदान दे रहे हैं. ಬಾಬಾ ಹೇಳ್ತಾರೆ, ಸಭಿ ಕಿ ಯಾದೋಂಕು, ಎಲ್ಲರ ನೆನಪುಗಳನ್ನು ಸದಾ ಕೇಲಿಯೇ, ಯಾವಾಗಲೂ ಯಾದ್ಗಾರ್ ರೂಪದಲ್ಲಿ ಮಾಡೋದಕ್ಕೋಸ್ಕರ ಶ್ರೇಷ್ಠ ವರದಾನ ಬಾಬಾ ಕೊಡ್ತಾ ಇದ್ರು. सभी के मन के भिन्न भिन्न भाव को जान सभी बच्चों के प्रति सर्व भावों का रेस्पॉन्ड सदा निर्विघ्न भव, समर्थ भव, सर्वशक्ति संपन्न भव, शुभ भावना भव इस रूप में दे रहे हैं. ಬಾಬಾ ಎಷ್ಟು ವರದಾನ ಕೊಡ್ತಿದ್ದಾರೆ ನೋಡ್ರಿ ಬಾಬಾ. ಎಲ್ಲ ಪ್ರತಿ ಸರ್ವಭಾವದ ರೆಸ್ಪಾಂಡ್ ಮಾಡ್ತಿದ್ರು. ಏನು, ಮಕ್ಕಳೇ ಸದಾ ನಿರ್ವಿಘ್ನ ಭವ, ಮಕ್ಕಳೇ ಸದಾ समर्थ भव, सर्वशक्ति संपन्न भव, शुभ भावना भव इस रूप में दे रहे हैं. बाप की शुभ भावना, जो भी सब बच्चों की शुभ कामनाएं हैं, परिस्थिति प्रमाण सहयोग की भावना है, वह शुभ कामना है, वह सभी शुभ कामनाएं बाप दादा की श्रेष्ठ भावना से संपन्न होती ही जाएंगी. ನೋಡ್ರಿ ಬಾಬಾ ಹೇಳ್ತಾರೆ, बापा शुभ भावना जो भी सब बच्चों की शुभ कामनाएं हैं. ಯಾರ ಮಕ್ಕಳ ಶುಭ ಕಾಮನೆಗಳಿದಾವೋ, ಪರಿಸ್ಥಿತಿಯಲ್ಲಿ ಸಹಯೋಗದ ಭಾವನೆ ಇಡ್ತಾರೋ, ಶುಭ ಭಾವನಾ ಕೊಡ್ತಾರೋ, ಶುಭ ಕಾಮನಾ ಇಡ್ತಾರೋ, ಎಲ್ಲ ಶುಭ ಕಾಮನೆಗಳನ್ನು ಬಾಪ್ ದಾದಾ ಸರ್ವಶ್ರೇಷ್ಠ ಭಾವನೆಯಿಂದ ಏನಂತಾರೆ, ಅವರು ಯಾವಾಗಲೂ ಮಕ್ಕಳು ಸಂಪನ್ನ ಆಗೇ ಆಗ್ತಾರೆ. ಸಂಪನ್ನ ಹೋತಿ ಹಿ ಜಾಯಂಗೆ. चलते चलते कभी कभी कई बच्चों के आगे पुराने हिसाब किताब इसी में ही रुचि रखते हैं. ಹೋಗ್ತಾ ಹೋಗ್ತಾ ಕೆಲವೊಮ್ಮೆ ಏನು ಮಾಡ್ತಾರೆ ಮಕ್ಕಳು, ಹಿಂದಿನ ಹಳೆಯ ಸಂಸ್ಕಾರಗಳನ್ನು ಇದರಲ್ಲಿ ತಗೊಂಡು ಬಂದು ಅದರಲ್ಲಿ ರುಚಿ ಇಡ್ತಾರೆ ಅಂತಾರೆ ಬಾಬಾ. ज़्यादा कमाई का साधन भी यही बना हुआ है. अच्छा तो सब नाचते गाते आगे बढ़ते रहे हैं. ಏನಾರು ಆಗಲಿ ಒಟ್ಟೆಲ್ಲರೂ ಏನು ಮಾಡ್ತಿದ್ದೀರಾ, ನೀವು ಮುಂದೆ ಮುಂದೆ ಹೋಗ್ತಿದ್ದೀರಾ. आजकल संपर्क वाले आत्माएं अच्छी मददगार हैं, खुद ही सब प्लान बनाते जा रहे हैं. अच्छा है, ಎಲ್ಲ ಮಕ್ಕಳು ಒಳ್ಳೊಳ್ಳೆ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದೀರಾ. ऐसे ही होना है तब तो आप लोग वानप्रस्थ में जाएंगे. ಹೀಗೆ ಆಗಬೇಕು. ಯಾವಾಗ ತಾವು ವಾನಪ್ರಸ್ಥದಲ್ಲಿ ಹೋಗ್ತೀರಾ, ವಾಣಿಯಿಂದ ಪರೆಯಾಗಿ ಸ್ಥಿತರಾಗಿ ಸ್ಥಿತಿ ಮೇ ಜಾನಾ ಹೇ. ನೋಡಿ ಬಾಬಾ ಹೇಳ್ತಾರೆ, ವಯಸ್ಸಾದವ್ರಿಗೆ ಆ ಕಡೆ ಈ ಕಡೆ ಹೋಗಿ ಏನು ಮಾಡೋಕ್ಕಾಗೋದಿಲ್ಲ,
ಸೇವಾ ಮಾಡೋಕ್ಕಾಗೋದಿಲ್ಲ. ಆವಾಗ ನೀವೇನು ಮಾಡಬೇಕಾಗ್ತದೆ, ವಾಣಿಯಿಂದ परे ಆಗ್ತಕ್ಕಂಥ ಸ್ಥಿತಿನಲ್ಲಿ ಇರಬೇಕಾಗ್ತದೆ. जब दूसरे जिम्मेवारी उठाएंगे तब तो आप लोग वानप्रस्थी बन सभी को वानप्रस्थ में ले जाएंगे. ಬಾಬಾ ಹೇಳ್ತಾರೆ, ಯಾವಾಗ ದೂಸರಿ ಜಿಮ್ಮೆವಾರಿ ಉಠಾಯಂಗೆ, ಬೇರೆದವರು ಜವಾಬ್ದಾರಿ ತಗೊಂಡ್ರೆ ತಾವು ವಾನಪ್ರಸ್ಥಿಯಾಗಿ ಎಲ್ಲರಿಗೂ ವಾನಪ್ರಸ್ಥದಲ್ಲಿ ತಗೊಂಡು ಹೋಗ್ತೀರಾ. ವಾನಪ್ರಸ್ಥ ಅಂದ್ರೇನು, ವಾಣಿ ಸೆ ಪರೆ. अभी तो अपनी स्टेज बनानी पड़ती है, फिर स्टेज बनाई मिलेगी. ಈಗ ನೀವು ಸ್ಟೇಜ್ ಮಾಡಬೇಕಾಗ್ತದೆ, ನೀವೇ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಇದು 85ನೇ ಇಸ್ವಿದಲ್ಲ, ಅವಾಗ ಇವರೇ ಎಲ್ಲ ಆಗ್ತಿತ್ತು. ಮುಂದೆ ಏನಾಗ್ತದೆ, ಎಲ್ಲ ಅವರೇ ತಯಾರು ಮಾಡಿಕೊಡ್ತಾರೆ. यही सेवा की सफलता है, जो बनाने वाले दूसरे हो और आप सिर्फ आशीर्वाद देकर आओ. ಅದನ್ನೆಲ್ಲ ರೆಡಿ ಮಾಡೋರು ಬೇರೆ, ನೀವು ಹೋಗಿ ಕೇವಲ ಏನು ಮಾಡೋದದ, ಆಶೀರ್ವಾದ ಮಾಡೋದಿದೆ. ಸಭೀ ಕೋ ಸೇವಾ ಕರ್ನಾ ಸಿಖಾ ದಿಯಾ ಹೈ ನಾ, ಎಲ್ಲರಿಗೂ ಸೇವೆ ಹೆಂಗೆ ಮಾಡಬೇಕು ಅಂತ ಕಲಿಸ್ಕೊಟ್ಟಿದೆಯಲ್ಲ. ತೋ ಜೋ ಸೀಖ್ ಗಯೆ ಕಿಸ್ಲಿಯೇ ಸೀಖೆ, ಯಾರು ಕಲ್ತಿದ್ದೀರೋ ಎದಕ್ಕೆ ಕಲ್ತಿದ್ದೀರಾ, ಕರ್ನೆ ಕೆ ಲಿಯೇ ಸೀಖೆ ನಾ. ಸೇವೆ ಹೆಂಗೆ ಮಾಡಬೇಕು ಅಂತ ಕಲ್ತ್ಕೊಂಡಿದ್ದೀರಾ, ಅದು ಎದಕ್ಕೆ ಕಲ್ತಿದ್ದೀರಿ, ಸೇವೆ ಮಾಡೋಕ್ಕೆ ಕಲ್ತಿದ್ದೀರಾ. ಅಭಿ ज़्यादा ಮಾಥಾ ಲಗಾನೆ ಕಿ ಜರೂರತ್ ಹಿ ನಹಿ ಹೈ, ಭಾಳ ತಲೆ ಹೊಡ್ಕೊಳ್ಳೋ ಅವಶ್ಯಕತೆ ಈಗ ಇಲ್ಲ. ಜೈಸೆ ಸ್ವರ್ಗ ಮೇ ಸಬ್ ಬನಾಯಾ ಹೋಗಾ, ಸ್ವರ್ಗದಲ್ಲಿ ಎಲ್ಲವೂ ತಂತಾನೇ ಮಾಡಿಟ್ಟಿರ್ತದೆ. ಸಿರ್ಫ್ ಯಹ ಕಹೆಂಗೆ ಚಲಿಯೇ ಹಜೂರ್ ಬೇಠಿಯೇ ಹಜೂರ್, ಅಲ್ಲೆಲ್ಲ ತಯಾರಾಗಿರ್ತದಂತೆ. ನಾವೇನಂತೀವಿ ಅಂತ, ನಡೀರಿ ಹೋಗೋಣ ಕೂಡ್ರಿ ಅಂತ ಹೇಳ್ತೀವಿ ಅಂತ. ಬಾಬಾ ಹೇಳ್ತಾರೆ, ಐಸೆ ಅಭಿ ಭಿ ಸಬ್ ಬನಾಯ ಮಿಲೇಗಾ, ಈಗ ನಿಮಗೆಲ್ಲ ಮಾಡಿಟ್ಟಿದ್ದೆ ರೆಡಿಯಾಗಿದ್ದೆ ಸಿಗ್ತದೆ. ಯಹಾ ಹಿ ಸೇವಾ ಕಿ ಸ್ಟೇಜ್ ಮೇ ಫೌಂಡೇಶನ್ ಪಡ್ತಾ ಹೇ, ಸತ್ಯುಗ ಮೇ ಕೋಯಿ ಮೆಹನತ್ ಕರ್ನಿ ಪಡೇಗಿ. ಬಾಬಾ ಹೇಳ್ತಾರೆ, ಸೇವಾ ಮಾಡೋದಕ್ಕೆ ಸ್ಟೇಜ್ ಫೌಂಡೇಶನ್ ಹಾಕೋದು ಇಲ್ಲಿ ಮಾತ್ರ, ಸತ್ಯುಗದಲ್ಲಿ ಇದೆಲ್ಲ ಪರಿಶ್ರಮ ಪಡೋ ಅವಶ್ಯಕತೆ ಇರೋದಿಲ್ಲ. तो मेहनत की सफलता का फल अभी से ही प्रत्यक्ष रूप में अनुभव करेंगे, तब वह संस्कार प्रैक्टिकल में आएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಪರಿಶ್ರಮದ ಸಫಲತೆಯ ಫಲ ಹೀಗೆ ಪ್ರತ್ಯಕ್ಷ ರೂಪದಲ್ಲಿ ನೀವು ಅನುಭವ ಮಾಡಬೇಕು. ಹೀಗೆ ಅನುಭವ ಮಾಡಿದರೆ ಈ ಸಂಸ್ಕಾರ ಸತ್ಯುಗದಲ್ಲಿ ಏನಾಗುತ್ತೆ, ಪ್ರಾಕ್ಟಿಕಲ್ನಲ್ಲಿ ಬರುತ್ತೆ. ಅಭಿ ज़्यादा ಮಾಥಾ ಲಗಾನೆ ವಾಲಿ ಸೇವಾ ಕಾ ಸ್ವರೂಪ್ ಹಿ ಬದಲ್ನಾ ಹೈ, ಈಗ ಬಹಳಷ್ಟು ತಲೆ ಒಡ್ಕೊಂಡು ಸೇವೆ ಮಾಡ್ತಕ್ಕಂಥ ಸ್ವರೂಪ ಬದಲಿ ಆಗಬೇಕು. ಆರಾಮ್ಸೆ ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಜಹಾ ज़्यादा ಮಾಥಾ ಲಗಾತೆ ಹೇ ವಹಾ ज़्यादा ಸ್ವಭಾವ ಕಾ ಭಿ ಮಾಥಾ ಟಕ್ರಾತಾ ಹೈ, ಎಲ್ಲಿ ಭಾಳ ತಲೆ ಒಡ್ಕೊಂಡು ಹೇಳ್ತೀರೋ ಅಲ್ಲಿ ಸ್ವಭಾವದ ಟಕ್ರಾವ್ ಆಗ್ತದೆ. ಅವರೊಂದು ಹೇಳೋದು ನಾವೊಂದು ಹೇಳೋದು ಅಂತಾರೆ ಬಾಬಾ. ಅಭಿ ಸಹಜ ಸ್ವಾಭಾವಿಕ ರೂಪೇ ಸಫಲತಾ ಅನುಭವ ಕರಂಗೆ, ಇನ್ನು ಬಹಳ ಸಹಜವಾಗಿ ಸ್ವಾಭಾವಿಕ ರೂಪದಲ್ಲಿ ನಿಮಗೆ ಸಫಲತೆಯ ಅನುಭವ ಆಗ್ತಾ ಹೋಗ್ತದೆ. ಅಚ್ಛಾ ದಾದಿ ಕಿ ಸಾಥಿ ಬನ್ ಗೈ, ಯಹ ಭಿ ಬಹುತ್ ಅಚ್ಛಾ ಕಿಯಾ, ದಾದಿ ಜೊತೆ ಆದ್ರಿ ಇದು ಬಹಳ ಶ್ರೇಷ್ಠ. ಯಹ ಭಿ ಡ್ರಾಮಾ ಮೇ ಪಾಠ ಹೈ, ಇದು ನಾಟಕದಲ್ಲಿ ಪಾತ್ರ ಇದೆ. ऐसे ही एक दो के संकल्प उड़ाते रहेंगे, ಸಂಕಲ್ಪ ಪಹುಂಚಾ ಅವ್ರ ಪ್ರಾಕ್ಟಿಕಲ್ ಹುವಾ. ಹೀಗೆ 1-2 ಸಂಕಲ್ಪದಿಂದ ನೀವೇನು ಮಾಡಬೇಕು, ಹಾರ್ತಾ ಹೋಗಬೇಕು. ಸಂಕಲ್ಪದಿಂದ ಮುಟ್ಟಿದ್ರಿ, ಇದು ಪ್ರಾಕ್ಟಿಕಲ್ ಆಯಿತು. एक ने कहा दूसरे ने माना, यह भी श्रेष्ठ कर्म करके दिखाने के निमित्त बनो. ಅದಕ್ಕೆ ಬಾಬಾ ಹೇಳ್ತಾರೆ, ಏಕನೇ ಕಹ, ಒಬ್ಬರು ಹೇಳಿದರು, ಅದನ್ನು ಅವರು ಒಪ್ಕೊಂಡ್ಬಿಟ್ರು. ಈ ಶ್ರೇಷ್ಠ ಕರ್ಮ ಮಾಡಿ ತೋರಿಸುವಂತಹ ನಿಮಿತ್ತ ಆತ್ಮಗಳಾಗಿ ಅಂತ ಹೇಳ್ತಾರೆ ಬಾಬಾ. ಕ್ಯೋ ಕ್ಯಾ ನಹಿ ಕಿಯಾನ, ಯಾಕೆ ಏನು ಅಂತ ಹೇಳಿಲ್ಲಲ್ಲ, ಹಾಜಿ ಕರ್ಲಿಯಾನ. ಬಾಬಾ ಏನು ಹೇಳ್ತಾರೋ ಅದಕ್ಕೇನು ಮಾಡಬೇಕಾಗಿದೆ, ಹಾಜಿ ಮಾಡಬೇಕಾಗಿದೆ. ಹಿಂಗ್ಯಾಕೆ ಬಾಬಾ ಹಂಗ್ಯಾಕೆ ಬಾಬಾ ಅಂತ ಅನ್ನೋದಿಲ್ಲ. ಐಸೆ ಹಿ ಹಲ್ಕೆ ಸಭಿ ಬನ್ ಜಾಯ್ ತೋ ಫಿರ್ ಕ್ಯಾ ಹೋಗಾ, ಇದೇ ಥರ ಎಲ್ಲರೂ ಹಾಜಿ ಹಾಜಿ ಅನ್ಕೋತ ಹಗರಾಗ್ಬಿಟ್ರೆ ಏನಾಗಲಿಕ್ಕಿಲ್ಲ. ಸಭಿ ಉಡ್ತೆ ಪಂಚಿ ಹೋ ಜಾಯಂಗೆ, ಎಲ್ಲರೂ ಹಾರಾಡ್ತಾ ಹೋಗ್ತೀರಾ. ಏನು ಬಾಬಾ ಹೇಳಿದ್ದಕ್ಕೆಲ್ಲ ಏನು ಅನ್ಬೇಕು ನಾವು, ಹೂ ಅನ್ಬೇಕು. ಹೂ ಅಂದ್ರೆ ಆರಾಮಾಗಿರ್ತೀವಿ. ಅದು ಯಾಕೆ ಏನು ಅಂತ ಶುರು ಮಾಡಿದ್ರೆ ಮತ್ತೆ ನಾವು ಇಲ್ಲೇ ಕೆಳಗೆ ಕೂಡದಾಗ್ತದೆ. ಹಲ್ಕಾ ಹೋಗ, ಸಭಿ ಉಡ್ತೆ ಪಂಚಿ ಹೋ ಜಾಯಂಗೆ, ಆಜ್ ಯಹಾ ಕಲ್ ವಹಾ,
ಎಲ್ಲರೂ ಹಾರಾಡ್ತಾ ಹೋಗ್ತೀರಾ, ಇವತ್ತು ಇಲ್ಲಿರ್ತೀರಾ, ನಾಳೆ ಅಲ್ಲಿರ್ತೀರಾ. ಬಾಬಾ ಹೇಳ್ತಾರೆ, ಜैसे पंछी कभी किसी डाली पर बैठते कभी किसी डाली पर बैठते उड़ते रहते. ಹಕ್ಕಿಗಳು ಒಂದೇ ಕಡೆ ಕೂಡುವುದಿಲ್ಲ, ಒಮ್ಮೆ ಇಲ್ಲಿದ್ದರೆ ಒಮ್ಮೆ ಅಲ್ಲಿ ಹೋಗ್ತಾವೆ, ಒಮ್ಮೆ ಈ ಟಂಗದ ಮೇಲೆ ಕೂಡ್ತವೆ, ಒಮ್ಮೆ ಆ ಟಂಗದ ಮೇಲೆ ಕೂಡ್ತವೆ. ಬಾಬಾ ಹೇಳ್ತಾರೆ, ಐಸೆ ಉಡ್ತೆ ಪಂಚಿ ಬನ್ ಜಾಯಂಗೆ. ಬಾಬಾ ಹೇಳ್ತಾರೆ, ತೋ ಐಸಾ ಸಂಸ್ಕಾರ ಭರ್ನಾ ಹಿ ಹೇ. ಈಗ ನೀವು ಇಂಥ ಸಂಸ್ಕಾರಗಳನ್ನು ತುಂಬಿಕೊಳ್ಳಲೇಬೇಕು. ಬಾಬಾ ಹೇಳ್ತಾರೆ, ಐಸಾ ಸಭಿ ಸೀಖ್ ಗಯೇ ಹೋನಾ. ಈ ಥರ ನೀವೆಲ್ಲರೂ ಕಲ್ತಿದ್ದೀರಲ್ಲ, ಏನು ಕಲ್ತಿದ್ದೀರ ಅಂತ ಕೇಳ್ತಾರೆ ಬಾಬಾ. ಸಂಸ್ಕಾರ. ಯಾವ ಸಂಸ್ಕಾರ? ಸಂಕಲ್ಪ ಶಕ್ತಿಯಿಂದ ಎಲ್ಲ ಮಾಡಬೇಕು, ಅಂತರ್ಮುಖಿ ಆಗಬೇಕು, ಹಗುರಾಗಬೇಕು. ಆವಾಗ ನೀವೇನಾಗ್ತೀರಾ? ಉಡ್ತಾ ಪಂಚಿ ಆಗ್ತೀರಾ. ಶುಭ ಭಾವನಾ, ಶುಭ ಕಾಮನಾ. ಆಮೇಲೆ ಮುಖ್ಯವಾಗಿ ಹೇಳಿದರು ಹಾಜಿ. ಎಲ್ಲದಕ್ಕೂ ಹಾಜಿ ಹಾಜಿ ಅನ್ಕೊಂಡು ಕೂತ್ರೆ ಭಾಳ ಹಗುರಾಗಿಬಿಡ್ತೀರಾ ನೀವು ಅಂತ ಹೇಳ್ತಾರೆ ಬಾಬಾ. ಕ್ಯೂ ಅಂತ ಬಂದ ಕೂಡಲೇ ವಜ್ಜಾಗಿಬಿಡ್ತೀವಿ ಮತ್ತು. ಬಾಬಾ ಹೇಳ್ತಾರೆ, ಕ್ಯೂ ಬಾಬಾ ಹೇಳ್ತಾರೆ, तो ऐसा संस्कार भरना. ऐसा सभी सीख गए हो ना, ಕಲ್ತಿದ್ದೀರಲ್ಲ. कभी भी ऑर्डर आएगा, कभी भी ऑर्डर आएगा. ಆರ್ಡ್ರ್ ಬಂತು ಅಂತಂದರೆ ಕ್ಯೂ तो नहीं करेंगी ना. ಯಾಕೆ ಅಂತಂದ್ರೆ ಹೇಳೋದಿಲ್ಲಲ್ಲ. जब सेवा स्थान कहते हो तो सेवा स्थान का अर्थ क्या हुआ? बाबा ಹೇಳ್ತಾರೆ, जब सेवा स्थान कहते हो तो सेवा स्थान का अर्थ क्या हुआ? कभी भी कोई सेंटर को घर तो नहीं कहते हैं ना. सेवा स्थान कहते हैं प्रवृत्ति वालों का घर है. ಸೇವಾ ಸ್ಥಾನ ಅಂತ ಹೇಳ್ತೀರಾ, ಪ್ರವೃತ್ತಿ ವಾಲೆಯ ಮನೆ ಇದೆ. ಲೇಕಿನ್ ಜೋ ಬ್ರಾಹ್ಮಣ್ ಬನ್ ಗಯೇ ಉನ್ಕೆ ಸೇವಾ ಸ್ಥಾನ ಹೇ. ಯಾರು ಬ್ರಾಹ್ಮಣ ಆಗಿದ್ದೀರೋ ಅದಕ್ಕೆ ಸೇವಾ ಸ್ಥಾನ ಅಂತ ಹೇಳ್ತಾರೆ. ಸೇವಾ ಸ್ಥಾನ ಅರ್ಥಾತ್ ಸೇವಾ ಕೆ ಲಿಯೇ ಹೇ. ಸೇವಾ ಸ್ಥಾನ ಅಂದರೆ ಅದು ಸೇವೆಗಾಗಿಯೇ ಇರೋದು. तो जहाँ सेवा है वहाँ हाजिर. घर होगा तो छोड़ने में मुश्किल होगा. ಬಾಬಾ ಹೇಳ್ತಾರೆ, ಮನೆಯೊಳಗಿದ್ವಿ ಅಂದರೆ ಬಿಟ್ಟು ಬರೋದು ಕಷ್ಟ ಆಗ್ತದೆ. ಸೇವಾ ಸ್ಥಾನದಲ್ಲಿ ಇದ್ವಿ ಅಂದ್ರೆ ಅಲ್ಲಿ ಹಾಜರಾಗಿಬಿಡ್ತೀವಿ. ಸೇವಾ ಸ್ಥಾನ ಹೇ ತೋ ಜहाँ भी ಸೇವಾ ಹೇ ವಹ ಸೇವಾ ಸ್ಥಾನ ಹೇ. ಸೇವಾ ಸ್ಥಾನದ ಎಲ್ಲೇ ಇದ್ರೂ ಕೂಡ ಅದು ಸೇವಾ ಸ್ಥಾನನೇ ಆಗಿದೆ. ಅಚ್ಚಾ ಐಸೆ ಸಭಿ ಎವರ್ ರೆಡಿ ಬನೋ. ಅಚ್ಚಾ ಎಲ್ಲರೂ ಈ ಥರ ನೀವೇನಾಗಬೇಕು? ಎವರ್ ರೆಡಿ ಆಗಬೇಕು. ಅಚ್ಚಾ. ಓಂ ಶಾಂತಿ.